ಬೆಳಗಾವಿಯ ಸಿಪಿಆರ್ ಮೈದಾನದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಸಮಾವೇಶದಲ್ಲಿ ಧಾರವಾಡದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್.ವಿ. ಭರಮಣ್ಣಿ ಅವರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಎತ್ತಿರುವುದನ್ನು ಖಂಡಿಸಿ ಮಂಗಳವಾರ ಎಬಿವಿಪಿ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಗೂಂಡಾಗಳನ್ನು ಬಿಟ್ಟು ಹಲ್ಲೆ ಮಾಡಿಸುವ ಯತ್ನ ಮಾಡಿದ್ದಲ್ಲದೆ ಭದ್ರತೆಗೆ ಬಂದಿದ್ದ ನಾರಾಯಣ್ ಭರಮಣ್ಣಿ ಅವರ ಮೇಲೆ ಕೈ ಎತ್ತಿದ್ದು ದುರಂತದ ಸಂಗತಿ ಎಂದರು. ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಸಂವಿಧಾನದ ಬಗ್ಗೆ ಮಾತನಾಡುವ ಸಿಎಂ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ನಡೆದುಕೊಳ್ಳುವ ರೀತಿ ಸರಿಯಾದುದಲ್ಲ ಎಂದು ಪ್ರತಿಭಟನಾಕಾರರು ಖಂಡಿಸಿದರು. ನಮ್ಮ ಸಿದ್ದರಾಮಯ್ಯನವರು SP ಸಾಹೇಬರನ್ನ ಕಪಾಳ ಮೋಕ್ಷ ಮಾಡಲು ಹೋಗಿದ್ದಾರೆ, ಅಂದ್ರೆ ಹತ್ಯೆ ಮಾಡಲು ಯತ್ನಿಸಿದ್ದಾರೆ. ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಗೆ ಅದೇ ರೀತಿ ಅಸಭ್ಯವಾಗಿ ವರ್ತಿಸಿದರು. ಹೀಗೆ ಮುಂದೆ ಹಾಕೊಂತ ಹೊಂಟ್ರೆ ಹೆಂಗೆ? ಇವರು ಸಾಮಾನ್ಯ ಒಂದು MLA ಅಲ್ಲ, ಒಂದು ಕಾರ್ಪೊರೇಟರ್ ಅಲ್ಲ, ಇವರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಇವ್ರು ಈ ರೀತಿ ಮಾಡೋದು, ಈ ರೀತಿ ವರ್ತಿಸೋದು ಯಾವ ಪ್ರಕಾರ ಇವರು ಈ ರೀತಿ ವರ್ತಿಸಿದ್ದಾರೆ? ಇವರು ಸರಿಯಾದ ಲೀಡರ್ಶಿಪ್ ಕ್ವಾಲಿಟಿ ಅಲ್ಲಿದೆ. ಇದೇ ರೀತಿ ಮುಂದೆ ಹೊಂಟ್ರೆ ಅಂದರೆ ABVP ಇದಕ್ಕೀಗ ಉಗ್ರವಾದ ಹೋರಾಟ ಅಂತ ಮಾಡ್ತೈತಿ. ಮತ್ತು ಅದೇ ರೀತಿ ಇವರು ಕುರ್ಚಿ 5 ವರ್ಷ ಮಾತ್ರ ಸೀಮಿತ. ಇವತ್ತಿನ ದಿವಸ ಮೊದಲನೇದಾಗಿ ಪಾಲ್ಗಾಮ್ನಲ್ಲಿ ಏನು 28 ಜನ ಸಾವನ್ನಪ್ಪಿದ್ದಾರೆ, ಅವ್ರನ್ನೂ ಹತ್ಯೆಯನ್ನು ಮಾಡಿದ್ದಾರೆ, ಉಗ್ರವಾದಿಗಳು ಹತ್ಯೆಯನ್ನು ಮಾಡಿದ್ದಾರೆ. ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ. ಅದಾದಮೇಲೆ ಅಲ್ಲಿ ನಡೆದಿರುವ ಹತ್ಯೆಯನ್ನು ಇಡೀ ದೇಶವೇ ಖಂಡಿಸುವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಏನು ನೀಡ್ತಾರಂದರೆ, ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಶಾಂತಿಯುತವಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂತ ಹೇಳ್ತಾರೆ. ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರವ್ರೆ, ಇಡೀ ದೇಶವೇ ಕೆಂಡದಿಂದ ಕಾದು ಉಕ್ಕಿ ಹರಿಯುತ್ತಿದೆ. ಅಂಥ ಸಮಯದಲ್ಲಿ ಇಂಥ ಹೇಳಿಕೆ ನೀಡಲು ನಿಮಗೆ ನಾಚಿಕೆ ಆಗಲ್ವಾ? ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.